ಓಂ ಗಣೇಶ ರಾಯರಿದ್ದಾರೆ. ಇವತ್ತು ಟಾಪಿಕ್ ಬಂದು ಕಟಕ ರಾಶಿ 2026 ವರ್ಷ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಸೊ ಭವಿಷ್ಯ ಹೇಳೋದಕ್ಕೆ ಮುಂಚೆ ಫಸ್ಟೇ ಒಂದು ರೆಮಿಡಿ ಹೇಳ್ತಿದ್ದೀನಿ. ಸೊ ನೀವು ನಿಮ್ಮ ಫ್ಯಾಮಿಲಿ ಸಮೇತ ಈ 2026 ವರ್ಷ ಪೂರ್ತಿ ತುಂಬಾ ಚೆನ್ನಾಗಿರ್ಬೇಕಂದ್ರೆ ಫಸ್ಟ್ ಒಂದು ರೆಮಿಡಿ ಹೇಳ್ತಿದ್ದೀನಿ. ನಿಮಗೂ ನಿಮ್ ಫ್ಯಾಮಿಲಿಗೆ ನಿಮ್ ಮನೆಗೆ ಏನಾದ್ರು ದೃಷ್ಟಿ ದೋಷ ಆಗಿದೆ, ಸೊ ಯಾರಾದ್ರೂ ಈ ಬ್ಲಾಕ್ ಮ್ಯಾಜಿಕ್ ಮಾಟ ಮಂತ್ರ ಯಾರಾದ್ರೂ ಮಾಡಿಸಿದ್ರೆ ಕೆಟ್ಟ ದೃಷ್ಟಿ ಆಗಿದೆ, ಈ 2026 ಭವಿಷ್ಯ ಜನವರಿ 1 ಶುರು ಮಾಡೋದ್ರಿಂದ ನಿಮ್ಗಿರೋ ದಿಷ್ಟಿ ದೋಷ ಎಲ್ಲ ಹೋಗ್ಬೇಕಂತ ಫಸ್ಟ್ ಒಂದು ರೆಮಿಡಿ ಹೇಳ್ತಾ ಇದೀನಿ. ಈ ರೆಮಿಡಿ ಮಾಡ್ಬಿಟ್ಟು ಶುರು ಮಾಡಿ, ಖಂಡಿತ ನಿಮ್ಮ ವರ್ಷ 2026 ತುಂಬಾ ಅದ್ಭುತವಾಗಿರುತ್ತೆ. ಆ ಪರಿಹಾರ ಏನ್ ಮಾಡ್ಬೇಕಂದ್ರೆ 2 ಬೂದು ಕುಂಬಳಕಾಯಿ ತಗೊಬನ್ನಿ. ಗೊತ್ತಿರುತ್ತೆ, ಕುಂಬಳಕಾಯಿ ಬಂದು ಗಾಡಿಗೆ ಮನೆಗೆಲ್ಲ ದಿಷ್ಟಿ ತೆಗಿತಾರೆ. 2 ತಗೊಬನ್ನಿ. 2 ತಗೊಬಂದ್ಬಿಟ್ಟು ಒಂದು ಕುಂಬಳಕಾಯಿನ ನಿಮಗೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ಅವ್ರೆಲ್ರಿಗೂ ನಿಮ್ಮ ಮನೆಗೆ ದಿಷ್ಟಿ ತೆಗ್ದಿ ಸೊ ಆಚೆ ಬಂದು ಕುಂಬಳಕಾಯಿ ಹೊಡೀರಿ. ನೆಕ್ಸ್ಟ್ ಇನ್ನೊಂದು 2ನೇ ಕುಂಬಳಕಾಯಿ ತಗೊಂಡ್ಬಂದು ಸೊ ಈ ಮನೆಯಲ್ಲಿ ಬಾಕ್ಲ ಹತ್ರ ಎಂಟ್ರೆನ್ಸ್, ಈ ಮನೆ ಎಂಟ್ರೆನ್ಸ್ ಅಲ್ಲಿ ಕಟ್ಬಿಟ್ಟು ಶುರು ಮಾಡಿ. ಇವತ್ತಿಂದ ಈ 2026 ವರ್ಷ ಭವಿಷ್ಯ ತುಂಬಾ ಚೆನ್ನಾಗಿರ್ಲಿ ಅಂತ. ಹ್ಯಾಪಿ ನ್ಯೂ ಇಯರ್ ಕಟಕ ರಾಶಿ ಅವರೇ. ಇವತ್ತಿಂದ ನಿಮ್ಮ ವರ್ಷ ಭವಿಷ್ಯ ತುಂಬಾ ಚೆನ್ನಾಗಿರುತ್ತೆ. ಸೊ ನನ್ನ ಹೆಸರು ಜ್ಞಾನಪ್ರಕಾಶ್ ಅಂತ. ಸೊ ನಾನು ಬಂದು ಸೋಮವಾರದಿಂದ ಶುಕ್ರವಾರವರೆಗೂ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಭವಿಷ್ಯ ಹೇಳ್ತೀನಿ. ನೇರವಾಗಿ ಭೇಟಿ ಆಗೋದಿಲ್ಲ, ಬರೀ ಫೋನ್ ಕನ್ಸಲ್ಟೆನ್ಸಿ, ಆನ್ಲೈನ್ ಕನ್ಸಲ್ಟೆನ್ಸಿ ಮಾತ್ರ ಇರುತ್ತೆ. ಇವಾಗ ವಿಡಿಯೋ ಶುರು ಮಾಡೋಣ. ಸೊ ಈ 2026 ವರ್ಷ ಭವಿಷ್ಯ ಪ್ರಕಾರ ಏನೆಲ್ಲ ಒಳ್ಳೇದಾಗುತ್ತೆ, ಏನೆಲ್ಲ ಕೆಟ್ಟದಾಗುತ್ತೆ, ಇದಕ್ಕೆ ಏನ್ ಪರಿಹಾರ ಮಾಡ್ಕೊಂಡೆ ನಿಮ್ಮ ವರ್ಷ 2026 ತುಂಬಾ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ ಅಂತ ಹೇಳ್ತೀನಿ. ಸೊ ಏನ್ ಮಾಡ್ಬೇಕಂತ ಹೇಳ್ತೀನಿ, ನೋಟ್ ಮಾಡಿ ಇಟ್ಕೊಳ್ಳಿ. ಇದು 3 ಕ್ಯಾಟಗರಿ ವಿಡಿಯೋ ಹೇಳ್ತೀನಿ. ಜನವರಿ ತಿಂಗಳಿಂದ ಮೇ ತಿಂಗಳವರೆಗೂ ಏನಾಗುತ್ತೆ ಅಂತ ಗೋಚರ ಫಲ ಹೇಳ್ತೀನಿ. ನಂತರ ಎಷ್ಟೇ ಜ್ಯೋತಿಷ್ಯರು ಈ ಗೋಚರ ಫಲ ಅನ್ನೋದು ಬರೀ 20% ಮಾತ್ರ ವರ್ಕ್ ಆಗುತ್ತೆ. ಯಾಕಂದ್ರೆ ಈ ಗೋಚರ ಫಲ ಅನ್ನೋದು ಇವಾಗ ಗುರು ಗೋಚರ ಫಲ, ಶನಿ, ರಾಹು, ಕೇತು, ವರ್ಷದಲ್ಲಿ ಎಷ್ಟೇ ಗ್ರಹಗಳು ಚೇಂಜ್ ಆದ್ರು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಮಾಡೋ ಎಲ್ಲಾ ಜ್ಯೋತಿಷ್ಯ ಇರೋದು ಗೋಚರ ಫಲ 20% ಮಾತ್ರ ವರ್ಕ್ ಆಗುತ್ತೆ. ಅಷ್ಟು ಮಾತ್ರ ತಕೊಳ್ಳಿ. 80% ದಶಾಭುಕ್ತಿ ಚೆನ್ನಾಗಿರ್ಬೇಕು. ನಿಮ್ ದಶಾಭುಕ್ತಿ ಚೆನ್ನಾಗಿದ್ದೆ ನಿಮ್ ಲೈಫ್ ಚೆನ್ನಾಗಿರುತ್ತೆ. ಈ ಗೋಚರ ಅದು ಸಾಧನವಾಗಿ ಎಲ್ಲಾ ಕಟಕ ರಾಶಿಯವರು, ಈ ಪ್ರಪಂಚದಲ್ಲಿ ಎಷ್ಟು ಜನ ಕಟಕ ರಾಶಿಯವರು ವಿಡಿಯೋ ನೋಡ್ತಾರೋ ಅವ್ರೆಲ್ರಿಗೂ ಇದು ಕನ್ವೆ ಆಗುತ್ತೆ. ಯಾಕಂದ್ರೆ ಗೋಚರ ಫಲ ಅನ್ನೋದು ಎಲ್ರಿಗೂ ಕಾಮನ್. ಬಟ್ ನಿಮ್ ಜಾತಕ ಪ್ರಕಾರ ಏನ್ ದಶಾಭುಕ್ತಿ ನಡೀತಿದೆ ಪ್ರೆಸೆಂಟ್, ಅದೇ ಇಂಪಾರ್ಟೆಂಟ್. ಅದೇ ನಿಮ್ ಲೈಫ್ ಡಿಸೈಡ್ ಮಾಡೋದು. ನೀವೇನ್ ಕೆಲಸ ಮಾಡ್ತಿದ್ದೀರಿ, ನಿಮ್ ಹತ್ರ ಹಣಕಾಸು ಆಯ್ತಾ, ನೀವ್ ಯಾವ ಮನೆ ಇದ್ದೀರಿ, ನಿಮ್ ಹತ್ರ ಏನ್ ಗಾಡಿ ಐತೆ, ನಿಮ್ ಮಕ್ಳು ಹೆಂಗಿದ್ದಾರೆ, ನಿಮ್ಮ ಗಂಡ ಹೆಂಡತಿ ಹೆಂಗಿದ್ದಾರೆ, ನಿಮ್ ಲೈಫ್ ಡಿಸೈಡ್ ಮಾಡೋದು 80% ದಶಾಭುಕ್ತಿ. ಅದು ಚೆನ್ನಾಗಿದ್ದೆ ನಿಮ್ ಲೈಫ್ ಚೆನ್ನಾಗಿರುತ್ತೆ. ಸೊ ಓಕೆ, ಇವಾಗ ಜನವರಿ ತಿಂಗಳಿಂದ ಮೇ ತಿಂಗಳವರೆಗೂ ನಿಮ್ ಲೈಫ್ ಅಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳ್ತೀನಿ. ಫಸ್ಟ್ ಇಂಪಾರ್ಟೆಂಟ್ ವಿಚಾರ ಬಂದು ಜನವರಿ ಟು ಮೇ ತಿಂಗಳು, ಈ 5 ತಿಂಗಳಲ್ಲಿ ನೀವೇನಾದ್ರು ಮನೆ ಕಟ್ಟಬೇಕು ಅನ್ಕೊಂಡಿದ್ದೆ, ಒಂದು ಸೈಟ್ ತಕೊಬೇಕು ಅನ್ಕೊಂಡಿದ್ದೆ, ಒಂದು ಗಾಡಿ ಕಾರ್ ತಕೊಬೇಕು ಅನ್ಕೊಂಡಿದ್ದೆ, ಖಂಡಿತ ನೀವು ಈ 2026 ಮನೆ ಕಟ್ತೀರಾ, ಸೈಟ್ ತಕೊಂತೀರಾ, ಕಾರ್ ತಕೊಂತೀರಾ. ರಿಯಲ್ ಎಸ್ಟೇಟ್ ಮಾಡೋರಿಗೆ ಒನ್ ಆಫ್ ದಿ ಬೆಸ್ಟ್ ಟೈಮ್. ಸೊ ನೀವು ಖಂಡಿತ ಮಾಡ್ಬೋದು. ಅಂಡ್ ಇದರಲ್ಲಿ ಒಂದು ಪಾಸಿಟಿವ್ ಐತೆ, ನೆಗೆಟಿವ್ ಐತೆ. ಮನೆ ಕಟ್ಟೋದ್ರಿಗೆ ಅದ್ಭುತವಾದ ಟೈಮು, ಗಾಡಿ ಕಾರ್ ತಕೊಳಕ್ಕೆ ಅದ್ಭುತವಾದ ಟೈಮ್. ಆದ್ರೆ ಈ ಟೈಮಲ್ಲಿ ನೀವು ಸಾಲ ಮಾಡಬಾರ್ದು. ಸಾಲ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಈ ಟೈಮ್ ನಿಮಗೆ ತುಂಬಾ ಸಾಲ ಕೊಡುತ್ತೆ. ಅದು ಸಾಲ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ನೀವು ಸಾಲ ಮಾಡಿ ಚೆನ್ನಾಗಿ ಮನೆ ಎಲ್ಲ ಕಟ್ಕೊಡ್ತೀರಾ. ಮನೆ ಕಟ್ಟಿ 1 ವಾರ ಆಗಿರೋದಿಲ್ಲ, ಅಷ್ಟೇ ಬೇಗ ಬಂದು ಸಾಲಗಾರ ಬಂದು ನಿಮ್ ಮನೆ ಹತ್ರ ನಿಂತ್ಕೊಂಡು ನಿಮ್ನ ಇನ್ನು ಕೊಟ್ಟಿರೋ ಸಾಲ ಯಾವಾಗ ಕೊಡ್ತೀರಾ ಅಂತ ತುಂಬಾ ತಲೆ ತಿಂತಾರೆ, ಟಾರ್ಚರ್ ಮಾಡ್ತಾರೆ. ಆದಷ್ಟು ಸಾಲ ತಕೊಳ್ಳೋದು ಸ್ವಲ್ಪ ಅವಾಯ್ಡ್ ಮಾಡಿ. ಸೊ ಗಾಡಿ ಓಡಿಸೋವಾಗ, ಕಾರ್ ಓಡಿಸೋವಾಗ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಈ ವರ್ಷ ನೀವು. ಯಾಕಂದ್ರೆ ಸ್ವಲ್ಪ ಆಕ್ಸಿಡೆಂಟ್ ಆಗೋ ಕಾಂಬಿನೇಷನ್ ಇದೆ. ಅಂದ್ರೆ ಜನರಲ್ ಆಗಿ ಗೋಚರ ಪ್ರಕಾರ ಆಕ್ಸಿಡೆಂಟ್ ಕಾಂಬಿನೇಷನ್ ಇದೆ ಇರುತ್ತೆ. ಬಟ್ ಏನಿದ್ರು ಸರಿ, ನೀವು ಗಾಡಿ ಓಡಿಸೋವಾಗ, ಕಾರ್ ಓಡಿಸೋವಾಗ ಸ್ವಲ್ಪ ನೋಡ್ಕೊಂಡು ಕೇರ್ಫುಲ್ ಆಗಿ ಹೋಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಕೆಲಸ ವಿಚಾರದಲ್ಲಿ ತುಂಬಾ ಚೆನ್ನಾಗಿದೆ. ಕೆಲಸ ವಿಚಾರದಲ್ಲಿ ಚೆನ್ನಾಗಿದೆ. ನೀವೇನಾದ್ರೂ ಜಾಬ್ ಚೇಂಜ್ ಮಾಡಬೇಕು, ಇಲ್ಲ ಬೇರೆ ಸ್ಟೇಟ್ ಹೋಗ್ಬೇಕು, ಜಾಬ್ ಟ್ರಾನ್ಸ್ಫರ್ ಆಗ್ಬೇಕು,
ಫಾರಿನ್ ಹೋಗ್ಬೇಕನ್ನೋರಿಗೆ ಒನ್ ಆಫ್ ದಿ ಬೆಸ್ಟ್ ಟೈಮ್. ನೀವು ಇವಾಗ ನೀವು ಕರ್ನಾಟಕದಲ್ಲಿ ಇದ್ದೀರಂದ್ರೆ ಕರ್ನಾಟಕ ಬಿಟ್ಟು ಬೇರೆ ಎಲ್ಲಾದ್ರೂ ಆಂಧ್ರ ಇಲ್ಲ ಮುಂಬೈ, ಚೆನ್ನೈ ಇಲ್ಲ ಬೇರೆ ಕಂಟ್ರಿ, ಬೇರೆ ಫಾರಿನ್ ಕಂಟ್ರಿ ಹೋಗೋದ್ರಕ್ಕ ತುಂಬಾ ಅದ್ಭುತವಾದ ಟೈಮು. ಆದ್ರೆ ಊರಲ್ಲೇ ಇರೋವಾಗ ಏನಾಗುತ್ತೆ ಅಂದ್ರೆ ನಿಮಗೆ ತುಂಬಾ ಕಷ್ಟ ಆಗುತ್ತೆ, ಸ್ಟ್ರೆಸ್ ಆಗುತ್ತೆ, ತಲೆನೋವು ಆಗುತ್ತೆ ಅಂಡ್ ಸ್ವಲ್ಪ ಹೆಲ್ತ್ ಕೂಡ ಡಿಸ್ಟರ್ಬ್ ಆಗುತ್ತೆ. ನಿಮ್ ಪಾರ್ಟ್ ನೀವು ಚೆನ್ನಾಗಿ ಇರ್ತೀರಿ. ಸೊ ನೀವು ಚೆನ್ನಾಗಿದ್ರೂ ಹುಡ್ಕೊಂಡ್ ಬಂದು ಇವಾಗ ನಿಮ್ಗೇನು ಎಲ್ಲಾದ್ರೂ ನಿಮ್ ಪಾರ್ಟ್ ನೀವು ಡ್ರೈವ್ ಮಾಡ್ಕೊಂಡು ಚೆನ್ನಾಗಿ ಹೋಗ್ತಾ ಇರ್ತೀರ. ಯಾವನೊಬ್ರು ಬೇಕಾಗೆ ಸಡನ್ ಆಗಿ ಬಂದ್ಬಿಟ್ಟು ನಿಮ್ ಗಾಡಿ ನಿಮ್ ಕಾರ್ನ ಗುದ್ಬಿಡ್ಬೋದು. ಆ ರೀತಿ ಈ ವರ್ಷ ಪೂರ್ತಿ ಆ ರೀತಿ ಆಗ್ತಾ ಇರುತ್ತೆ. ಸ್ವಲ್ಪ ನಿಮ್ಗೆ ಆ ಗ್ರಹಗಳು ಅನ್ನೋದು ಸ್ವಲ್ಪ ಚೆನ್ನಾಗಿಲ್ಲ. ಎಸ್ಪೆಷಲಿ ರಾಹು ಅನ್ನೋ ಗ್ರಹ ಚೆನ್ನಾಗಿಲ್ಲ. ಅದನ್ನ ಈ ರೀತಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ಅದು ಸ್ವಲ್ಪ ನೋಡ್ಕೊಳ್ಳಿ. ಕೆಲಸ ವಿಚಾರದಲ್ಲಿ ಇಂಪ್ರೂವ್ಮೆಂಟ್ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಜೂನ್ ತಿಂಗಳಿಂದ ಅಕ್ಟೋಬರ್ ತಿಂಗಳವರೆಗೂ ಏನೆಲ್ಲ ಆಗುತ್ತೆ ಅಂತ ಹೇಳ್ತೀನಿ. ಅಂಡ್ ಜೂನ್ ತಿಂಗಳಿಂದ ಅಕ್ಟೋಬರ್ ತಿಂಗಳವರೆಗೂ ನೀವೇನಾದ್ರೂ ಯಾರನ್ನಾದ್ರೂ ಪ್ರೀತಿ ಮಾಡ್ತಾ ಇದ್ರೆ, ಸೊ ಲವ್ ಮಾಡೋದಕ್ಕೆ ಒನ್ ಆಫ್ ದಿ ಬೆಸ್ಟ್ ಟೈಮು. ನೀವೇನಾದ್ರೂ ಮಗುಗೋಸ್ಕರ ಟ್ರೈ ಮಾಡ್ತಾ ಇದೆ, ಇನ್ನು ಮಗು ಆಗ್ತಾ ಇಲ್ಲ ಅಂತ ತುಂಬಾ ವರ್ಷದಿಂದ ಟ್ರೈ ಮಾಡ್ತಾ ಇದೆ, ಈ ಜೂನ್ ಇಂದ ಅಕ್ಟೋಬರ್ ತಿಂಗಳೊಳಗಡೆ ಲೇಡೀಸ್ಗೆ ಅದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋದು, ಮಗು ಹುಟ್ಟೋ ಚಾನ್ಸಸ್ ತುಂಬಾ ಇರುತ್ತೆ. ಮಗು ವಿಚಾರದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳ ವಿಚಾರದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಪ್ರೀತಿ ವಿಚಾರದಲ್ಲಿ ಸೊ ನೀವೇನಾದ್ರೂ ಲವ್ ಮಾಡ್ತಾ ಇದ್ರೆ ಲವ್ ಮ್ಯಾರೇಜ್ ಆಗೋ ಪಾಸಿಬಿಲಿಟಿ ಇರುತ್ತೆ. ಲವ್ ಮ್ಯಾರೇಜ್ ಆಗುತ್ತೆ, ಬಟ್ ಕಂಪಲ್ಸರಿ ಪ್ರಾಬ್ಲಮ್ ಬಂದೇ ಬರುತ್ತೆ. ಆ ಪ್ರಾಬ್ಲಮ್ ಫೇಸ್ ಮಾಡೋ ಧೈರ್ಯ ನಿಮ್ಗೆ ಇರುತ್ತೆ. ಸ್ವಲ್ಪ ನಿಮ್ಗೆ ಆವಾಗ ಸ್ವಲ್ಪ ಮೈಂಡ್ ಸ್ವಲ್ಪ ಚಂಚಲ ತತ್ವ ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಬಟ್ ಮಗು ವಿಚಾರಕ್ಕೆ ತುಂಬಾ ಚೆನ್ನಾಗಿದೆ. ನಿಮ್ ಮಕ್ಕಳಿಗೆ ಸೊ ನೀವು ಕಟಕ ರಾಶಿ ಆಗಿದೆ, ನಿಮ್ ಮಕ್ಕಳು ಈ ಟೈಮಲ್ಲಿ ಮಕ್ಕಳಿಂದ ನಿಮಗೆ ತುಂಬಾ ಖುಷಿ ಆಗುತ್ತೆ. ಅವ್ರ ಲೈಫ್ ಅಲ್ಲಿ ಏನಾದ್ರು ಸ್ಕೂಲು ಕಾಲೇಜ್ ಸ್ಟೂಡೆಂಟ್ ಅಲ್ಲಿ ಏನಾಗಿದೆ ಅವ್ರಿಗೊಂದು ಶುಭ ಕಾರ್ಯ ಆಗೋದ್ರಿಂದ, ಸ್ಕೂಲಲ್ಲಿ ಕಾಲೇಜ್ ಆಗಿದ್ದೆ ಅವ್ರ ಕಾಂಪಿಟೇಷನ್ ವಿನ್ ಆಗ್ತಾರೆ. ಇಲ್ಲ ನಿಮ್ ಮಕ್ಕಳು ಮದುವೆ ಆಗೋ ಮಕ್ಕಳೇನಿದೆ ಅವ್ರಿಗೆ ಮದುವೆ ಆಗೋ ಪಾಸಿಬಿಲಿಟಿ ತುಂಬಾ ಚೆನ್ನಾಗಿದೆ. ಈ ಟೈಮಲ್ಲಿ ಮನೆ ದೇವಸ್ಥಾನಕ್ಕೆ ಹೋಗಿ ಬರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೊಳ್ಳಿ. ಅಂಡ್ ಟ್ರಾನ್ಸ್ಫರ್ ಆಗೋ ಎಲ್ಲಾ ಪಾಸಿಬಿಲಿಟಿ ಇರುತ್ತೆ, ಅದು ಸ್ವಲ್ಪ ನೋಡ್ಕೊಳ್ಳಿ. ಸ್ವಲ್ಪ ನೆಗೆಟಿವ್ ಕೂಡ ಇದೆ. ಇವಾಗ ಇಷ್ಟೊತ್ತು ಪಾಸಿಟಿವ್ ಇದೆ, ನೆಗೆಟಿವ್ ಹೇಳ್ತೀನಿ. ಈ ಜೂನ್ ಟು ಅಕ್ಟೋಬರ್ ಅಲ್ಲಿ ನಿಮ್ಮನ್ನ ಯಾರಾದ್ರೂ ಬಂದು ಮೋಸ ಮಾಡಬಹುದು. ಎಕ್ಸಾಂಪಲ್ ಯಾವ ರೀತಿ ಅಂದ್ರೆ, ಅದು ಆಸ್ತಿ ವಿಚಾರ ಆಗಿರ್ಬೋದು, ಕೆಲಸ ವಿಚಾರ ಆಗಿರ್ಬೋದು, ಹಣಕಾಸು ವಿಚಾರ ಆಗಿರ್ಬೋದು. ಯಾರಾದ್ರೂ ಬಂದ್ಬಿಟ್ಟು ನಿಮ್ಮನ್ನ ಮೋಸ ಮಾಡ್ತಾರೆ, ಸ್ವಲ್ಪ ಕೇರ್ಫುಲ್ ಆಗಿರಿ. ಯಾರಿಗೂ ಹಣಕಾಸು ಕೊಡೋದು ತಕ್ಕೊಳೋದು ಇಟ್ಕೊಬೇಡಿ. ಅಂಡ್ ಈ ಟೈಮಲ್ಲಿ ಏನಾದ್ರು ನೀವೇನಾದ್ರೂ ಈ ಗ್ಯಾಮ್ಲಿಂಗು, ಈ ಸ್ಪೆಕ್ಯುಲೇಷನ್, ಈ ಗೇಮ್ಸ್ ಆಡೋದು ಇದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ಇಲ್ಲಾಂದ್ರೆ ಅದು ಸ್ವಲ್ಪ ಏನಾದ್ರು ಮೋಸ ಹೋಗಿ ಸ್ಕ್ಯಾಮ್ ಆಗಿ ಈ ಕೋರ್ಟ್ ಕೇಸು ಸಿಕ್ಕಾಕೋನೋ ಪಾಸಿಬಿಲಿಟಿ ಇದೆ. ಆದ್ರಿಂದ ಸ್ವಲ್ಪ ದೂರ ಇದೆ, ಸ್ವಲ್ಪ ಉತ್ತಮವಾಗಿರುತ್ತೆ. ಅದು ಸ್ವಲ್ಪ ಅವಾಯ್ಡ್ ಮಾಡಿ. ಆಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ವಿಚಾರ, ಲಾಸ್ಟ್ ನವೆಂಬರ್ ಡಿಸೆಂಬರ್ ಯಾವ ರೀತಿ ಇರುತ್ತೆ ನೋಡೋಣ. ಸೊ ಈ ನವೆಂಬರ್ ತಿಂಗಳು ಡಿಸೆಂಬರ್ ತಿಂಗಳಲ್ಲಿ ಪ್ರಮೋಷನ್ ಆಗುತ್ತೆ. ನೀವೇನಾದ್ರೂ ನನಗೆ ಇನ್ನೊಂದು ಒಳ್ಳೆ ಪ್ರಮೋಷನ್ ಸಿಗ್ತಾ ಇಲ್ಲ, ಸೊ ನಾನು ಎಷ್ಟು ತುಂಬಾ ಹಾರ್ಡ್ ವರ್ಕ್ ಮಾಡ್ತೀನಿ ಅದಕ್ಕೆ ತಗ್ಗಟ್ಟವಾಗಿ ಇನ್ನೂ ಪ್ರಮೋಷನ್ ಸಿಗ್ತಾ ಇಲ್ಲ, ಒಂದು ಒಳ್ಳೆ ರೆಸ್ಪೆಕ್ಟ್ ಸಿಗ್ತಿಲ್ಲ ಅನ್ನೋರಿಗೆ ಈ ನವೆಂಬರ್ ಡಿಸೆಂಬರ್ ತಿಂಗಳು ನಿಮಗೆ ಪ್ರಮೋಷನ್ ಆಗುತ್ತೆ. ಕೆಲಸದಲ್ಲಿ ಸೀನಿಯರ್ಸ್ ಕಡೆಯಿಂದ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ಮೆಂಟ್ ಬೆಟರ್ಮೆಂಟ್ ಆಗುತ್ತೆ ಅಂತ ತೋರಿಸಿದೆ, ಅದು ತುಂಬಾ ಚೆನ್ನಾಗಿದೆ. ಪ್ರಮೋಷನ್ ಏನೋ ಆಗುತ್ತೆ, ಬಟ್ ಹೆಲ್ತ್ ಈ ವರ್ಷ ಪೂರ್ತಿ ಒಂದಿಷ್ಟು ಚೆನ್ನಾಗಿಲ್ಲ. ಹೆಲ್ತ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ. ಅದು ಬೇರೆ ನೀವು ಸ್ವಲ್ಪ ಕಟಕ ರಾಶಿ, ತಾಯಿಗೆ ಸಂಬಂಧಪಟ್ಟಿರೋ ನೀರು ರಾಶಿ ಆಗಿರೋದ್ರಿಂದ ಈ ಟೈಮಲ್ಲಿ ನೀವು ಸ್ವಲ್ಪ ತುಂಬಾ ಸೋಂಬೇರಿಯಾಗಿ ನಿಮ್ಮನ್ನ ನೀವು ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಹೆಲ್ತ್ ಸ್ವಲ್ಪ ಫುಡ್ ಪಾಯ್ಸನ್ ಆಗಿ ಸ್ವಲ್ಪ ನಾರ್ಮಲ್ ಆಗಿ ನಮ್ಮ ಇಂಡಿಯನ್ಸ್ಗೆ ಫ್ಯಾಟ್ ಅನ್ನೋದು ತುಂಬಾ ಕಾಮನ್, ಬೆಲ್ಲಿ ಫ್ಯಾಟ್. ಸ್ವಲ್ಪ ಈ ವರ್ಷ ಈ 2026 ನೀವು ಸ್ವಲ್ಪ ಜಾಸ್ತಿ ದಪ್ಪ ಆಗ್ಬಿಡ್ತೀರಾ. ಸ್ವಲ್ಪ ಫುಡ್, ಈ ಸ್ಟ್ರೈಟ್ ಫುಡ್ ಅವಾಯ್ಡ್, ಫುಡ್ ಸ್ಪೈಸಿ ಫುಡ್ ಇವೆಲ್ಲ ಅವಾಯ್ಡ್ ಮಾಡಿ, ಧ್ಯಾನ ಮಾಡಿ, ಮೆಡಿಟೇಷನ್ ಮಾಡಿ, ಎಕ್ಸರ್ಸೈಸ್ ಮಾಡಿ, ಸ್ವಲ್ಪ ಫುಡ್ನ ಸ್ವಲ್ಪ ಕಂಟ್ರೋಲ್ ಆಗಿ ಇಟ್ಕೊಳ್ಳೋದು ತುಂಬಾ ಉತ್ತಮವಾಗಿರುತ್ತೆ. ಅದು ಸ್ವಲ್ಪ ನೋಡ್ಕೊಳ್ಳಿ. ಅಂಡ್ ಬಿಸ್ನೆಸ್ ವಿಚಾರದಲ್ಲಿ ಲಾಸ್ಟ್ 2 ತಿಂಗಳು ಅಂದ್ರೆ ನವೆಂಬರ್ ಡಿಸೆಂಬರ್ ತಿಂಗಳು ಬಿಸ್ನೆಸ್ ಮಾಡ್ತಿರೋರಿಗೆ ತುಂಬಾ ಚೆನ್ನಾಗಿ ಅನುಕೂಲವಾಗಿರುತ್ತೆ. ಅಂಡ್ ಮದುವೆ ಲೈಫ್ ಅಲ್ಲಿ ಲಾಸ್ಟ್ ಅಲ್ಲಿ ನಿಮಗೆ ಸಡನ್ ಆಗಿ
ಮದುವೆ ಸೆಟ್ ಆಗೋ ಪಾಸಿಬಿಲಿಟಿ ಇದೆ. ಸೊ ನವೆಂಬರ್ ತಿಂಗಳಲ್ಲಿ ಮದುವೆ ಆಗ್ಬೋದು, ಬಿಸ್ನೆಸ್ ಚೆನ್ನಾಗಿ ಗ್ರೋತ್ ಆಗುತ್ತೆ, ಇವೆಲ್ಲ ಹೇಳ್ತಿದೆ. ಅಂಡ್ ಇವಾಗ ರೆಮಿಡೀಸ್ ಬರೋಣ. ಏನ್ ಮಾಡದೆ ಈ 2026 ವರ್ಷ ಪೂರ್ತಿ ನಿಮ್ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ, ಕೇಳ್ಕೊಳ್ಳಿ. ಫಸ್ಟ್ ರೆಮಿಡಿ ಬಂದು ಎಲ್ರಿಗೂ ಗೊತ್ತಿರುತ್ತೆ, ಶ್ರೀಕಾಳಹಸ್ತಿ. ಶ್ರೀಕಾಳಹಸ್ತಿ ಎಲ್ಲಿದೆ ಅಂದ್ರೆ ತಿರುಪತಿ ಇದೆ. ತಿರುಪತಿಯಿಂದ ಸುಮಾರು ಒಂದು 50 ಕಿಲೋಮೀಟರ್ ಸಮಥಿಂಗ್ ಮುಂದೆ ಇರ್ಬೋದು. ನೀವು ಶ್ರೀಕಾಳಹಸ್ತಿ ಹೋಗಿ ರಾಹು ಕೇತು ಪೂಜೆ ಮಾಡಿಸ್ಕೊ ಬಂದ್ರೆ ಈ ವರ್ಷ ತುಂಬಾ ಬೆಟರ್ ಆಗಿರುತ್ತೆ. ಇದೇ ಫಸ್ಟ್ ರೆಮಿಡಿ. ಮಿಸ್ ಮಾಡಿದಿರೋ ಶ್ರೀಕಾಳಹಸ್ತಿ ಹೋಗಿ ರಾಹು ಕೇತು ಪೂಜೆ ಮಾಡಿಸ್ಕೊ ಬನ್ನಿ, ನಿಮ್ ಲೈಫ್ ಸೂಪರ್ ಆಗಿರುತ್ತೆ. ಸೆಕೆಂಡ್, ಇನ್ನೊಂದು ಟೆಂಪಲ್ ಹೇಳ್ತೀನಿ. ಈ ಟೆಂಪಲ್ ಬಂದು ತಮಿಳ್ನಾಡಲ್ಲಿ ಇದೆ, ಆಲಂಗುಡಿ ಗುರು ಟೆಂಪಲ್. ಸೊ ಗುರು ದೇವಸ್ಥಾನ ಇದೆಲ್ಲಿದೆ ಅಂದ್ರೆ ತಿರುವಾರೂರ್ ಡಿಸ್ಟ್ರಿಕ್ಟ್, ಸುಮಾರು ಈ ಕುಂಭಕೋಣಂ ಸೈಡ್ ಅಂತ ಇಟ್ಕೊಳ್ಳಿ. ಕುಂಭಕೋಣಂ ಸೈಡ್ ಏನು ಬೇಡ, ನೀವು ಯೂಟ್ಯೂಬ್ ಅಲ್ಲಿ ಹೋಗ್ಬಿಟ್ಟು ಇಲ್ಲ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಆಲಂಗುಡಿ ಗುರು ಟೆಂಪಲ್ ಅಂತ ಹಾಕ್ದೆ ಅದು ತಿರುವಾರೂರ್ ಡಿಸ್ಟ್ರಿಕ್ಟ್ ಅಂತ ಬರುತ್ತೆ. ಆ ದೇವಸ್ಥಾನಕ್ಕೆ ಹೋಗಿ ನಿಮ್ ಹೆಸರಲ್ಲಿ, ನಿಮ್ ಫ್ಯಾಮಿಲಿ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಕೊ ಬಂದ್ರೆ ತುಂಬಾ ಅದ್ಭುತವಾಗಿರುತ್ತೆ. ಈ 2 ದೇವಸ್ಥಾನಕ್ಕೆ ಮಿಸ್ ಮಾಡ್ದಿರ ಹೋಗಿ. ಒಂದು ಶ್ರೀಕಾಳಹಸ್ತಿ ಹೋಗಿ ಬನ್ನಿ, ಸೆಕೆಂಡು ಆಲಂಗುಡಿ ಗುರು ಟೆಂಪಲ್ ಹೋಗಿ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಆದಷ್ಟು ಡೈಲಿ ಹನುಮಾನ್ ಚಾಲೀಸ ಓದೋದು. ನನಗೆ ಅಷ್ಟು ದೂರ ಅಂದ್ರೆ ಶ್ರೀಕಾಳಹಸ್ತಿ, ಆಲಂಗುಡಿ ಗುರು ಟೆಂಪಲ್ ಅಷ್ಟು ದೂರ ಹೋಗಕ್ಕೆ ನನಗೆ ಪಾಸಿಬಲ್ ಇಲ್ಲ ಅಂದವರು ಶನಿವಾರ ಆಂಜನೇಯ ದೇವಸ್ಥಾನ, ಹನುಮಾನ್ ಟೆಂಪಲ್ ಹೋಗಿ ಬರೋದು ತುಂಬಾ ಉತ್ತಮ. ಡೈಲಿ ಫೋನ್ ಎತ್ಕೊಂಡು ಯೂಟ್ಯೂಬ್ ಆನ್ ಮಾಡಿ ಹನುಮಾನ್ ಚಾಲೀಸ ಕೇಳ್ತಾ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಸಾಧ್ಯವಾದ್ರೆ ಈ ವರ್ಷ ಒಂದು ರುದ್ರಾಕ್ಷ ಹಾಕೊಳ್ಳಿ. ಯಾವ ರುದ್ರಾಕ್ಷ ಹಾಕೊಬೇಕಂದ್ರೆ 7 ಮುಖಿ ರುದ್ರಾಕ್ಷ ಹಾಕೊಳ್ಳಿ. 7 ಮುಖಿ ರುದ್ರಾಕ್ಷ ಹಾಕೊಂಡ್ರೆ ನಿಮ್ಮ ಲೈಫು ಈ ವರ್ಷ ಸ್ವಲ್ಪ ತುಂಬಾ ಬೆಟರ್ ಆಗಿ ಇರುತ್ತೆ. ಅಂಡ್ ಒಂದು ದಾನ ಸಜೆಸ್ಟ್ ಮಾಡ್ತೀನಿ, ನವಧಾನ್ಯ, ಉದ್ದಿನ ಬೇಳೆ. ಉದ್ದಿನ ಬೇಳೆನ ಎಷ್ಟಾದ್ರೂ ಸರಿ, ಇಷ್ಟೇ ಮಾಡ್ಬೇಕಂತಿಲ್ಲ. ಶನಿವಾರ ತಿಂಗಳಿಗೊಂದ್ಸರಿ ಶನಿವಾರ ಉದ್ದಿನ ಬೇಳೆ ದಾನ ಮಾಡ್ತಾ ಬಂದ್ರೆ ಸೊ ಈ ರಾಹು ಪ್ರಭಾವದಿಂದ ಸ್ವಲ್ಪ ಬೆಟರ್ ಆಗುತ್ತೆ. ಇದು ಯಾರು ಕೊಡ್ಬೇಕಂದ್ರೆ ನಿಮ್ಮೂರಲ್ಲಿ ಯಾರಾದ್ರೂ ಸ್ವಲ್ಪ ಬಡವರು ಇಲ್ದಿದವ್ರಿಗೆ, ಅವ್ರಿಗೆ ಏನು ಇಲ್ಲ ಅಂತ ಅವ್ರಿಗೆ ನೀಡಿ ಪೀಪಲ್ಗೆ, ಕಷ್ಟದಲ್ಲಿರೋರ್ಗೆ, ಏನು ಇಲ್ಲ ರೀ ಅವ್ರು ತಿನ್ನಕನೋರ್ಗೆ ಉದ್ದಿನ ಬೇಳೆ ಶನಿವಾರ ಪ್ರತಿ ಶನಿವಾರ ದಾನ ಮಾಡಿದ್ರೆ ತುಂಬಾ ಉತ್ತಮ. ನನಗೆ ಪ್ರತಿ ಶನಿವಾರ ಮಾಡಕ್ ಆಗೋದಿಲ್ಲ ಅಂದ್ರೆ ತಿಂಗಳಿಗೆ 1 ಶನಿವಾರ ಮಾಡ್ತಾ ಬನ್ನಿ, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ನೀವೇನಾದ್ರು ಈ ವರ್ಷ ಏನಾದ್ರು ರಿಂಗ್ ಹಾಕೊಬೇಕಂದ್ರೆ ನಾನ್ ಸಜೆಸ್ಟ್ ಮಾಡೋದು ಬಂದು ನಿಮಗೆ ಬ್ಲೂ ಶಫೈರ್, ಕನ್ನಡದಲ್ಲಿ ನೀಲಿ ಮಣಿ ಅಂತಾರೆ. ನೀಲಿ ಮಣಿ. ಸೊ ಬಲಗೈ ಮಧ್ಯದ ಬೇಳೆಗೆ ನೀಲಿ ಮಣಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಗಂಡಸರು ಹೆಂಗಸರು ಇಬ್ರಿಗೂ ಸರಿ ಮಧ್ಯದ ಬೇಲ್ಗೆ ಹಾಕೊಳ್ಳಿ ಬಲಗೈಗೆ. ಅಂಡ್ ಲೇಡೀಸು ಲೆಫ್ಟ್ ಹ್ಯಾಂಡ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಲೆಫ್ಟ್ ಹ್ಯಾಂಡ್ ಹಾಕೊಂಡು ಸರಿ, ರೈಟ್ ಹ್ಯಾಂಡ್ ಹಾಕೊಂಡು ಸರಿ, ಮಧ್ಯದ ಬೇಲಿಗೆ ನೀಲಿ ಮಣಿ ಹಾಕೊಳ್ಳಿ. ಮತ್ತೆ ಒಂದು ಕಪ್ಪು ದಾರ ಇಲ್ಲಿ ಇಲ್ಲ ಅಂದ್ರೆ ನೀಲಿ ದಾರ, ಲೈಟ್ ಆಗಿರುತ್ತಲ್ಲ, ಲೈಟ್ ಬ್ಲೂ, ನಾರ್ಮಲ್ ಆಗಿರೋ ನೀಲಿ ಬ್ಲೂ ಸಾಕು, ಡಾರ್ಕ್ ಬ್ಲೂ ಬೇಡ. ಬ್ಲ್ಯಾಕು ಇಲ್ಲಂದ್ರೆ ನೀಲಿ ಕಲರ್, ಬ್ಲೂ ಕಲರ್ ದಾರ ಬಂದು ಗಂಡಸರು ರೈಟ್ ಹ್ಯಾಂಡ್ಗೆ ಕಟ್ಕೊಳ್ಳಿ, ಹೆಂಗಸರು ಲೆಫ್ಟ್ ಹ್ಯಾಂಡ್ಗೆ ಕಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಈ ವರ್ಷ ಸ್ವಲ್ಪ ನಿಮಗೆ ಇನ್ನೊಂದು ಹೇಳ್ತೀನಿ, ನಿಮ್ಗೇನಾದ್ರೂ ಹಸು ಕಾಣಿಸ್ದೆ ಶನಿವಾರ ಹಸುಗೆ ಮೂಲಂಗಿ ತಿನ್ಸಿ. ಸಾಂಬಾರ್ಗೆ ಹಾಕ್ತಿರಲ್ವಾ ಮೂಲಂಗಿ, ಎಲ್ರಿಗೂ ಗೊತ್ತಿರುತ್ತೆ ಮೂಲಂಗಿ. ಶನಿವಾರ ಯಾವಾಗಂದಲ್ಲ, ಬರೀ ಶನಿವಾರ ಮಾತ್ರ ಸಾಧ್ಯವಾದ್ರೆ ಹಸುಗೆ ಮೂಲಂಗಿ ತಿನ್ನಿಸ್ತಾ ಬನ್ನಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಈ ವರ್ಷ ಪೂರ್ತಿ ತುಂಬಾ ಚೆನ್ನಾಗಿರ್ಬೇಕಂದ್ರೆ ನಾನ್ ನಿಮಗೆ ಇನ್ನೊಂದು ಸಜೆಸ್ಟ್ ಮಾಡ್ತೀನಿ. ಸೊ ಅದೇನಂದ್ರೆ ಬೆಡ್ಶೀಟ್. ಸೊ ನಾರ್ಮಲ್ ಆಗ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ಈ ರೋಡ್ ಸೈಡು ಅಂದ್ರೆ ತಿನ್ನಕ್ ಊಟ ಇಲ್ದಿರಾ, ಹಾಕೊಳಕ್ ಬಟ್ಟೆ ಇಲ್ದಿರಾ, ಇರಕ್ ಮನೆ ಇಲ್ದಿರಾ, ಈ ಟೆಂಟ್ ಹೌಸು, ಈ ಗುಡ್ಸಲ್ ಮನೆ, ಚಪ್ಪರ ಮನೆ, ಈ ಪೇಪರ್ ಆಗ ಸ್ಲಮ್ ಪೀಪಲ್ ಇರ್ತಾರಲ್ವಾ, ಅವ್ರಿಗೆ ಸಾಧ್ಯವಾದ್ರೆ ನೀಲಿ ಕಲರು ಇಲ್ಲ ಕಾಫಿ ಕಲರ್ ಗ್ಯಾಪ್ ಇಟ್ಕೊಳ್ಳಿ. ನೀಲಿ ಕಲರು ಕಾಫಿ ಕಲರು ಮಿಕ್ಸ್ ಆಗಿರೋ ಇಲ್ಲ ಯಾವ್ದಾರ ಸಪರೇಟ್
ನೀಲಿ ಕಲರ್ ಆಗಿದ್ದು ಸರಿ, ಕಾಫಿ ಕಲರ್ ಆಗಿದ್ದು ಸರಿ, ಅವ್ರಿಗೆ ಏನ್ ಮಾಡ್ತೀರಾ ಅಂದ್ರೆ ಬೆಡ್‌ಶೀಟ್ ತಕೊಳ್ಳಿ. ಸೊ ಇದು ಯಾವಾಗ ಮಾಡ್ಬೇಕಂದ್ರೆ, ಈ ವರ್ಷದಲ್ಲಿ ಟೋಟಲ್ 12 ತಿಂಗಳಿದೆ. ಸೊ 4 ತಿಂಗಳಿಗೆ ಒಂದ್ಸರಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದು ಇಲ್ದಿರೆ ಇವಾಗ ಸ್ವಲ್ಪ ಚಳಿಗಾಲ ಆಗಿರೋದ್ರಿಂದ ಸೊ ನೀವೇನ್ ಮಾಡ್ತೀರಾ ಅಂದ್ರೆ, ಅವ್ರಿಗೆ ಅವ್ರ ಫ್ಯಾಮಿಲಿಗೆ ಒಂದು ಬೆಡ್‌ಶೀಟ್ ತಕ್ಕೊಡಿ. ಇಲ್ಲಾಂದ್ರೆ ಅವ್ರ ಮನೆಗೆ ಚಿಕ್ಕ ಮಕ್ಳು ಇಲ್ಲ ಲೇಡೀಸ್ ಏನಾದ್ರು ಇದೆ, ಅವ್ರಿಗೆ ಜರ್ಕಿನು ಇಲ್ಲ ಸ್ವೆಟರ್ ತಕ್ಕೊಡಿ. ಯಾವ ಕಲರ್ ತಕ್ಕೊಡ್ಬೇಕಂದ್ರೆ, ನೀಲಿ ಕಲರು ಇಲ್ಲ ಕಾಫಿ ಕಲರ್. ಇದು ತಕ್ಕೊಡೋದ್ರಿಂದ ಏನ್ ಯೂಸ್ ಆಗುತ್ತಂದ್ರೆ, ನಿಮ್ ಲೈಫು ಸ್ವಲ್ಪ ಇಂಪ್ರೂವ್‌ಮೆಂಟ್ ಆಗುತ್ತೆ, ಬೆಟರ್ ಆಗುತ್ತೆ. ಇದ್ ಯಾವಾಗ ಮಾಡ್ಬೇಕಂದ್ರೆ 4 ತಿಂಗಳಿಗೆ ಒಂದ್ಸರಿ ಮಾಡಿ. ಪರ್ಟಿಕ್ಯುಲರ್ ಮಂತ್ ಅಂತ ಹೇಳ್ಬಿಡ್ತೀನಿ ಸುಮ್ನೆ ಎಕ್ಸಾಂಪಲ್ ಆಗಿ. ಜನವರಿ, ಮೇ, ಸೆಪ್ಟೆಂಬರ್. ಜನವರಿ ತಿಂಗಳು ಈ ರೀತಿ ಏನಾದ್ರು ಬೆಡ್‌ಶೀಟ್ ಮಾಡಿ, ಇಲ್ಲ ಮೇ ತಿಂಗಳು ಮಾಡಿ, ಇಲ್ಲ ಸೆಪ್ಟೆಂಬರ್ ತಿಂಗಳು ಮಾಡಿ. ವರ್ಷಕ್ಕೆ 3 ಟೈಮು ಈ ರೀತಿ ಮಾಡ್ತಾ ಬನ್ನಿ. ಖಂಡಿತ ಈ ವರ್ಷ ಪೂರ್ತಿ ತುಂಬಾ ನಿಮ್ಗೆ ಲೈಫು ತುಂಬಾ ಬೆಟರ್ ಆಗುತ್ತೆ, ಇಂಪ್ರೂವ್‌ಮೆಂಟ್ ಆಗುತ್ತೆ. ಅಂಡ್ ನೀವೇನಾದ್ರು ನನ್ನ ಹತ್ರ ಜಾತಕ ತಿಳ್ಕೊಬೇಕು, ಭವಿಷ್ಯ ತಿಳ್ಕೊಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್‌ಗೆ ಫೋನ್ ಮಾಡಿ. ನಿಮ್ಮ ಭವಿಷ್ಯ, ನಿಮ್ಮ ಜಾತಕ ತಿಳ್ಕೊಳ್ಳಿ. ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅನ್ಕೊಂತೀನಿ. ನಿಮಗೆ ತುಂಬಾ ಇಂಪಾರ್ಟೆನ್ಸ್ ಪರಿಹಾರ ಕೊಟ್ಟಿದ್ದೀನಿ. ಇನ್ನೂ ಡೀಟೇಲ್ ಆಗಿ ನಿಮ್ ಜಾತಕ ಬಗ್ಗೆ, ನಿಮ್ ಭವಿಷ್ಯ ಬಗ್ಗೆ ತಿಳ್ಕೊಬೇಕಂದ್ರೆ ಫಸ್ಟ್ ಆಫ್ ಆಲ್ ಈ ಚಾನಲ್‌ನ, ಈ ಜಿಪಿ ಗ್ರೂಪ್ ಅಂತಿರೋ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಕಾಲ್ ಮಾಡಿ ನಿಮ್ ಜಾತಕ, ನಿಮ್ ಭವಿಷ್ಯ ತಿಳ್ಕೊಳ್ಳಿ. ಇನ್ನು 2026 ನಿಮ್ ಜಾತಕ ಪ್ರಕಾರ ದಶಾಭುಕ್ತಿ ಪ್ರಕಾರ ಏನೆಲ್ಲ ಇಂಪ್ರೂವ್‌ಮೆಂಟ್ ಆಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.